ದರ್ಶನ್ ಮತ್ತೆ ಇನ್ನಿತರ ಆರೋಪಿಗಳು ಯಾರ್ದು ಇವತ್ತು ಬೇಲ್ ಕ್ಯಾನ್ಸಲ್ ಆಗಿತ್ತು ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರನ್ನ ಇವತ್ತು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ ಸಂದರ್ಭದಲ್ಲಿ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನಕ್ಕೆ ಅವ್ರನ್ನ ಅಷ್ಟು ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ವಿಶೇಷವಾಗಿ ದರ್ಶನ್ ಅವ್ರ ಪರವಾಗಿ ನಾವು ಆ ಒಂದು ಮನವಿನ ಮಾಡ್ಕೊಂಡಿದ್ದೀವಿ. ಸೊ ದರ್ಶನ್ ಅವ್ರನ್ನ ಯಾವುದಾದ್ರೂ ಬೇರೆ ಜೈಲಿಗೆ ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಆದೇಶಗಳು ಜೈಲ್ ಅಥಾರಿಟೀಸ್ಗಳು ಮಾಡಿದ್ರೆ ಸೊ ಅದಕ್ಕೆ ನಮಗೆ ನಮ್ಮ ಅಬ್ಜೆಕ್ಷನ್ಸ್ಗೆ ಅವಕಾಶ ಕೊಡಬೇಕಾಗುತ್ತೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಡಿ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ ನ್ಯಾಯಾಲಯಕ್ಕೆ. ಯಾಕೆ ಅಂತ ಅಂದರೆ ಈ ಪ್ರಕರಣದ ವಿಚಾರಣೆ ಬೆಂಗಳೂರಲ್ಲೇ ನಡೆಯೋದ್ರಿಂದ ಸೊ ನ್ಯಾಯಾಲಯದಲ್ಲಿ ಅವ್ರದ್ದು ಫಿಸಿಕಲ್ ಹಾಜರಾತಿ ಅಂದರೆ ಕಡ್ಡಾಯ ಹಾಜರಾತಿ ಕಡ್ಡಾಯವಾಗಿದೆ. ಅವರು ಫಿಸಿಕಲಾಗಿ ಬರಬೇಕಾಗಿರೋದು. ಆಮೇಲೆ ನಾವು ವಕೀಲರು ಅವ್ರ ಹತ್ರ ದರ್ಶನ್ ಅವ್ರ ಹತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಗಳನ್ನ ತಗೋಬೇಕಾಗುತ್ತೆ. ನಾವು ಅವ್ರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅವರಿಂದ ಯಾವುದೇ ಮಾಹಿತಿಗಳು ಪಡ್ಕೊಂಬರೋಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಅದ್ರ ಪ್ರಕಾರ ನಾವು ಒಂದು ಅರ್ಜಿನೂ ಸಹ ನ್ಯಾಯಾಲಯಕ್ಕೆ ಹಾಕಿದ್ದೀವಿ. ಅದು ಸಾಹೇಬರು ನಾವು ಆದೇಶನ ಪ್ರಕಟಿಸ್ತೀನಿ ಅಂತ ಹೇಳಿದ್ದಾರೆ. ರಿವ್ಯೂ ಹೋಗೋಕ್ಕೆ ಅವಕಾಶ ಇದೆ, ಬಟ್ ನಮ್ಮ ಆ ಥರದ್ದು ಯಾವುದೂ ಚರ್ಚೆ ಕೂಡ ನಡೆದಿಲ್ಲ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ಳೋರಿದ್ದೀವಿ ಸರ್. ಈ ಬಾರಿ ಏನು ಸಲಹೆ ಕೊಟ್ಟಿದ್ದೀರಾ? ಕಳೆದ ಬಾರಿ ಕೆಲವೊಂದು ಫೋಟೋ ಗಿಟೆಲ್ಲ ಲೀಕ್ ಆಗಿತ್ತು. ಈ ಥರ ಅದೇ ಥರ ಆದರೆ ನೀವೇ ಸಲಹೆ ಕೊಟ್ಟಿದ್ದೀರಾ ದರ್ಶನ್? ಆ ವಿಚಾರದಲ್ಲಿ ನಾವು ಯಾವುದು ಸಲಹೆ ಕೊಟ್ಟಿಲ್ಲ ಸರ್. ಅವರು ಅದನ್ನು ಹುಷಾರಾಗಿ ಅವ್ರು ಯಾವ ರೀತಿ ಇರಬೇಕು ಅದನ್ನು ಇರ್ತಾರೆ ಸರ್. ದರ್ಶನ್ ಅವರು ಎಲ್ಲ ಆರೋಪಿಗಳು ಪರಪ್ನಗರಕ್ಕೆ ಶಿಫ್ಟ್ ಆಗಿದೆ. ಹೌದು, ಇವಾಗ ಜಡ್ಜ್ ಸಾಹೇಬ್ರು ಆರ್ಡರ್ ಮಾಡಿರೋದು ಪರಪ್ನಗರಕ್ಕೆ ಅಂತಲೇ ಆರ್ಡರ್ ಮಾಡಿರೋದು. ಸೊ ಎಲ್ರಿಗೂ ಅಲ್ಲೇ ಕಳಿಸಿದ್ದಾರೆ ಸರ್. 23ವರೆಗೂ ಸಹ ನ್ಯಾಯಾಂಗ ಬಂದಲ್ಲಿ ಇರಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ಬೇರೆ ಜೈಲಿಗೆ ಶಿಫ್ಟ್ ಆಗೋದಕ್ಕೆ ಏನಾದರೂ ಆರ್ಡರ್ ಮಾಡ್ಬೋದು? ಇಲ್ಲ, ಅದು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಆದೇಶ ಜೈಲ್ ಅಥಾರಿಟೀಸ್ನವರು ಮಾಡ್ತಾರೆ. ಬಟ್ ಈ ಕೋರ್ಟ್ನ ಪರ್ಮಿಷನ್ ಇಲ್ಲದೆ, ಅಂದರೆ ಇದು ಕೋರ್ಟ್ ಪರ್ಮಿಷನ್, ಕೋರ್ಟ್ ಕಸ್ಟಡಿನಲ್ಲಿರೋದು. ಅವರು ಇವಾಗ ಪೊಲೀಸರು ಕಸ್ಟಡಿಲಾಗಲಿ ಅಥವಾ ಜೈಲ್ ಅಥಾರಿಟೀಸ್ನವ್ರ ಕಸ್ಟಡಿಲಿ ಇಲ್ಲ ಆರೋಪಿಗಳು, ಕೋರ್ಟ್ನ ಕಸ್ಟಡಿಲಿರೋದ್ರಿಂದ ಅವ್ರು ಯಾವುದೇ ರೀತಿ ಆದೇಶ ಮಾಡಂಗಿದ್ರು, ಯಾವುದೇ ತೀರ್ಮಾನ ಜೈಲ್ ಅಥಾರಿಟೀಸ್ನವ್ರು ತಗೊಳ್ಳಂಗಿದ್ರು ಅದು ನ್ಯಾಯಾಲಯದ ಅನುಮತಿನ ತಗೊಂಡು ಅವ್ರು ಮಾಡಬೇಕಾಗುತ್ತೆ ಸರ್. ಸರ್, ಆಮೇಲೆ ಕಳೆದ ಬಾರಿ ಅವರು ಜೈಲಲ್ಲಿ ಸಿಗರೇಟ್ ಸೇದಂಥದ್ದು ಇದೆಲ್ಲನೂ ತುಂಬ ವೈರಲ್ ಆಗಿತ್ತು, ಫೋಟೋಸ್ ಎಲ್ಲನೂ. ಮತ್ತೆ ಅದೆಲ್ಲನೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಒಂದು ಕಾರಣವಾಗಿತ್ತು. ಅದೊಂದು ರೀಸನ್ ಅಂತ ಆದೇಶದಲ್ಲಿ ಬರೆದಿದೆ ಸರ್. ನಾನು ಪೂರ್ತಿ ಆದೇಶ ಓದಿಲ್ಲ, ಅದನ್ನು ಓದಿದ ಮೇಲೆ ಅದಕ್ಕೆ ದರ್ಶನ್ನ ಒಂದು ನಡವಳಿಕೆಯಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಅದು ನೋಡೋಣ ಸರ್. ಅದು ಅವ್ರಿಗೆ ನೀವು ಕೇಳ್ಕೋಬೇಕು. ಯಾಕಂದರೆ ಸರ್